ಆ್ಯಂಡ್ ಹುಡುಗ ಈ ಥರನೇ ಇರಬೇಕು ಎಲ್ರಿಗೂ ಇರುತ್ತೆ ಆಬ್ವಿಯಸ್ಲಿ, ಎಲ್ಲರೂ ಥಿಂಕ್ ಮಾಡಿರ್ತಾರೆ ಹಿಂಗೆ 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 ಇರಬೇಕು ಅಂತ. ಸೊ ನನಗೂ ಕೆಲವು ಕ್ವಾಲಿಟೀಸ್. ಎಂಥ ಕ್ವಾಲಿಟೀಸ್ ಹೇಳಿದ್ರೆ ಅದು ರಿವೀಲ್ ಮಾಡಿಬಿಟ್ರೆ ಅಂತ ಹುಡುಗರೇ ನೋಡ್ಬಿಟ್ಟು ಪ್ರಪೋಸ್ ಮಾಡಕ್ ಬಂದ್ರು ಬರ್ತಾರಲ್ವಾ. ನಾನು ನಿಮಗೆ ಕ್ಲೂ ಕೊಟ್ಟಿರೋದ್ರಿಂದ ನಾನು ಟ್ರೆಡಿಷನಲ್ ಹುಡುಗಿ ಅಂತ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಾಗೋಗಿರುತ್ತೆ. ಸೊ ಆ ರೀತಿನಲ್ಲೇ ನಾನು ಥಿಂಕ್ ಮಾಡಿದ್ದೀನಿ. ಅಂದರೆ ಇವಾಗ ಅಂದರೆ ಎಷ್ಟೊಂದು ಕಡೆ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಅದೆಲ್ಲ ಕಾಮನ್ ಆಗಿ ಎಲ್ಲರ ಮನೆಯಲ್ಲೂ ಅದೇ ಆಗ್ತಿರೋದ್ರಿಂದ ನನಗೆ ಹೆಂಗೆ ಅಂದರೆ ನನಗೆ ಫ್ಯಾಮಿಲಿ ತುಂಬ ಇಂಪಾರ್ಟೆಂಟ್. ಇಫ್ ನಾನು ನನ್ನ ಹುಡುಗನ್ನ ಒಂದಿನ ನಿಲ್ಸ್ಕೊಂಡು ನಿನಗೆ ನಾನು ಮುಖ್ಯನಾ ನಿಮ್ಮಮ್ಮ ಮುಖ್ಯನಾ ಅಂತ ಕೇಳೋ ಪರಿಸ್ಥಿತಿ ಬಂದರೆ ಹೀ ಶುಡ್ ಸೇ ನಮ್ಮಮ್ಮನೇ ಮುಖ್ಯ. ಸೊ ಆ ಥರ ಹುಡುಗ ಆಗಿರಬೇಕು. ಅವನಿಗೆ ನಾನು ಮುಖ್ಯ ಅನ್ನೋ ಥರ ಆದರೆ ಖಂಡಿತ ಅವ್ನು ಇನ್ನೊಂದಿನ ನನ್ನೂ ಬಿಟ್ಬಿಡ್ತಾನೆ. ಬಿಕಾಸ್ ಲೈಫ್ ಸ್ಟಾರ್ಟಿಂಗ್ ಇಂದ ಬಂದಿರೋ ಅಮ್ಮನ್ ಬಿಟ್ಟು ನನ್ನನ್ನು ಹೇಳ್ತಾ ಇದ್ದಾನೆ ಅಂದರೆ ಮುಂದೊಂದು ದಿನ ನನಗೂ ಕೈ ಕೊಡ್ತಾನೆ ಅವನು ಅಂತ. ಸೊ ಅದಕ್ಕೆ ಫ್ಯಾಮಿಲಿನ ಇಷ್ಟಪಡುವಂಥ ಹುಡುಗ ಆಗಿರಬೇಕು, ಫ್ಯಾಮಿಲಿಗೆ ಟೈಮ್ ಕೊಡುವಂಥ ಹುಡುಗ ಆಗಿರಬೇಕು. ಆ್ಯಂಡ್ ನನ್ನ ತಂದೆ ತಾಯಿಗೂ ವಯಸ್ಸಾಗುತ್ತೆ, ಅವ್ರಿಗೂ ಒಂದು ಸ್ಟೇಜ್ ಬರುತ್ತೆ ಅಂದರೆ ಮಕ್ಳ ಥರ ನೋಡ್ಕೊಳ್ಳೋ ಸ್ಟೇಜ್. ಆ ಟೈಮ್ನಲ್ಲಿ ನಾನು ಅವ್ರಿಗೆ ತಾಯಿ ಸ್ಥಾನ ಕೊಟ್ಟರೆ ಅವ್ನ ತಂದೆ ಸ್ಥಾನ ಕೊಡುವಂತನಾಗಿರಬೇಕು. ಸೊ ಆ ಥರ ಹುಡುಗ ಆಗಿರಬೇಕು ಅಂತ ತುಂಬ ಇಷ್ಟ. ಆ್ಯಂಡ್ ನನ್ನ ತಮ್ಮಂಗೆ ಒಳ್ಳೆ ಗೈಡ್ ಆಗಿರಬೇಕು.